ಗೈಸ್ ನಾವು ಹೊಟ್ಟಿದ್ದು ಶ್ರೀ ಕ್ಷೇತ್ರದ ಗೌಡ್ನಳ್ಳಿ ಗೆರೆಗೆ ಅಂತ. ಎಲ್ಲರೂ ಫ್ಯಾಮಿಲಿ ಹೊರಟಿದ್ವಿ. ಫ್ಯಾಮಿಲಿ ಎಲ್ಲ ಹೊರಟಿ ನಮ್ಮಣ್ಣರ ಜೊತೆಗೆ ಫುಲ್ಲು ಬಿಂದಾಸಾಗಿ ರೆಡಿಯಾಗಿ ನಮ್ಮಮ್ಮ ನಮ್ಮ ಅಕ್ಕ ಅವರೆಲ್ಲ ರೆಡಿಯಾಗಿ ಸೀದಾ ಹೋಗೋಣ ಅಂತೇಳಿ ಸ್ಕೆಚ್ ಹಾಕಿ ಎಲ್ಲರೂ ಹೊರಟಿ ನಮ್ಮ ಅಳಿಯರು ನಮ್ಮ ಅಳಿಯ ಸ್ಕೂಲ್ ತಗೋಗಿ ಅವನಿಗೆ ಕರ್ಕೊಬರೋಕ್ಕೆ ಹೋಗಿ ನೋಡಿದ್ರೆ ಪಕ್ಕದಲ್ಲಿ ನಮ್ಮ ತಮ್ಮಗಳು ಹುಡುಗ ಹುಡುಗಿ ಥರ ಇವರು ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ರು. ಅವ್ರನ್ನ ಇನ್ನೇನಂತ ಹೇಳ್ಬಿಟ್ಟು ಅದೇ ಟೈಮಿಗೆ ನಮ್ಮ ಅಳಿಯ ಬಂದ. ಅಳಿಯನ್ನ ಹತ್ತಿಸ್ಕೊಂಡು ಸೀದಾ ಅಲ್ಲಿಂದ ಗಾಡಿ ಬಿಟ್ವಿ. ಗಾಡಿಗೆ CNG ಹಾಕ್ಸೋಕ್ಕೆ ಗಾಡಿಗೆ ಎಲ್ಲರೂ ಕೆಳಗಿಳಿದ್ರು. ಕೆಳಗಿಳ್ದು CNG ಎಲ್ಲ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ನಮ್ಮಳೆಯ ಸ್ಕೂಲಿಂದ ಹಂಗೆ ಬಂದಿಕ್ಕೆ ಎಲ್ಲರೂ ಹಿರಿಯ ಮನುಷ್ಯರು ಬಟ್ಟೆ ಚೇಂಜ್ ಮಾಡೋದು ಹೆಂಗೆ ಅಂತೇಳ್ಬಿಟ್ಟು ಪೆಟ್ರೋಲ್ ಬಂಕ್ ಹತ್ರ ನಿಲ್ಸ್ಕೊಂಡು ಅವನಿಗೆಲ್ಲ ಬಟ್ಟೆ ಚೇಂಜ್ ಮಾಡಿಸ್ಕೊಂಡು ನಮ್ಮಣ್ಣರು ಏನೋ ಕಿರಿಕಾಯ್ತು ಅಂತೇಳ್ಬಿಟ್ಟು ಅಲ್ಲಿ ಮಾತಾಡ್ಕೊಂಡು ಆ CNG ಹಾಸ್ಕೊಂಡು ಅಲ್ಲಿಂದ ಬಿಡ್ವಿ. ಆಮೇಲೆ ಅಲ್ಲೇ ನಮ್ಮಣ್ಣ ಕಾಮಿಡಿ ಡ್ಯಾನ್ಸ್ ಮಾಡ್ತಿದ್ದ. ಡ್ಯಾನ್ಸ್ನ ನೋಡಿ ವಿಡಿಯೋ ಮಾಡೋಣ ಅಂತ ಹೋದ್ವಿ. ಅಷ್ಟೊತ್ತಿಗೆ ಸುಮ್ಮನೆ ಆಗ್ಬಿಟ್ಟ ನಮ್ಮಣ್ಣ. ಮಾಡೋ ಅಂದರು ಡ್ಯಾನ್ಸ್ ಮಾಡ್ತಾನೆ ಇರಲಿಲ್ಲ. ಆಮೇಲೆ ಇನ್ನೇನು ಅಂತೇಳ್ಬಿಟ್ಟು ಇವರು ಫುಲ್ಲು ನಿದ್ದೆ, ಒಬ್ರ ಮೇಲೆ ಒಬ್ರು ಮಕ್ಕಂಡು ಸೀಟ್ ಬೇರೆ ಇರಲಿಲ್ಲ. ಅದಕ್ಕೆ ಲಾಸ್ಟಾಗೆ ಲಗೇಜ್ ಹಾಕೋ ಬದಲು ನಮ್ಮ ಹಳೆಯರನ್ನ ಹಾಕಿದ್ದೀವಿ. ಅದಕ್ಕೆ ಅವ್ರು ಫುಲ್ಲು ಸೋಗಾಯ ಅಂತ ಹೇಳ್ಬಿಟ್ಟು ಅಲ್ಲೇ ಮಕ್ಕಂಬಿಟ್ಟಿದ್ದಾರೆ. ಗೈಸ್ ನಮ್ಮ ಹಳ್ಳಿಗೆ ಮಾನಸಿಕ ರೋಗ ಐತಿ ಅಂತ ಹೇಳ್ಬಿಟ್ಟು ಮಿರರಾಗೇನೆ ಒಬ್ಬೊಬ್ಬನೇ ಮಾತಾಡ್ಕೊಂತಿದ್ದಾನೆ. ಅದೇನು ಮಾತಾಡ್ತಿದ್ದಾನಂತ ಗೊತ್ತಾಗ್ತಿಲ್ಲ ನನಗೂ. ಅದಕ್ಕೆ ಸುಮ್ಮನೆ ವೀಡಿಯೋ ಮಾಡಿಕೊಂಡೆ. ಗುರು ಈ ಉರಿಯ ಬಿಸಿಲಾಗೆ ಟೀ ಕೊಡಿಸ್ತೀನಿ ಅಂದರು. ಬಿಡು ಇನ್ನೇನಕ್ಕೆ ಟೀ ಕುಡಿಯೋದು ಬೇಡ ಅಂದ್ಕೊಂಡಿದ್ವಿ. ಆದರೂ ಕೊಡಿಸಿರೋದು ನಾವು ಹಾಳು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಕುಡಿದ್ವಿ. ಜರ್ನಿ ಮಾಡ್ಬೇಕಾದ್ರೆ ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಡಲೆಕಾಯಿ ತಿನ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಕಡಲೆಕಾಯಿನ ತಗೊಂಡು ಹೋದ್ವಿ. ಮತ್ತು ಮೆಕ್ಕೆಜೋಳನೂ ಅದನ್ನು ಪಕ್ಕದಲ್ಲಿತ್ತು ಅಂತೇಳ್ಬಿಟ್ಟು ಅದನ್ನು ಹೋದ್ವಿ. ತುಮಕೂರು ಟ್ರಾಫಿಕ್ ಮುಗಿಸ್ಕೊಂಡು ಸೀದಾ ತುಮಕೂರು ಹತ್ರ ತಲುಪಿದ್ವಿ. ಅಲ್ಲಿ ನಮ್ಮ ಬಾಸ್ ಕಂಡ್ರು. गुरुजी गोरख जति मचंद्र का चेला शिव के रूप में दिखे अलबेला कानों कुंडल गले में नादी हाथ त्रिशूल नाथे आदि अलक पुरुषु कोरु आदेश जन्म जन्म के कटो कलेश ನಮ್ಮ ಜೊತೆಗೆ ಇನ್ನೊಬ್ಬ ಬ್ಲಾಗರ್ ಬಂದ ಗುರು. ಹಂಗೆ ದಾರಿಯಲ್ಲಿ ವೆದರ್ ನೋಡ್ಕೊತ ಹೋಗ್ತಾ ಇದ್ವಿ. ಗೌಡ್ನರಿಗೆ ಹೋಗೋ ರೋಡಲ್ಲಿ ಪಂಚಮುಖಿ ಆಂಜನೇಯ ಐತೆ ಅಂತ ಯಾರೋ ಹೇಳಿದ್ರು. ಸೊ ಅದಕ್ಕಾಗಿ ಪಂಚಮುಖಿ ಆಂಜನೇಯ ನಮ್ಮ ಬಾಸ್ ಮತ್ತೆ ಇನ್ನೊಂದ್ಸರಿ ಹೆಂಗೋ ನೋಡೋ ಅದೃಷ್ಟ ಸಿಗುತ್ತೆ ಅಂತೇಳ್ಬಿಟ್ಟು ಸೀದಾ ನಮ್ಮ ಬಾಸ್ ಹತ್ರ ಮತ್ತೆ ಹೋದ್ವಿ. ಗುರು ನಮ್ಮ ಬಾಸ್ ವಿಗ್ರಹ 161 ಅಡಿ ಐತೆ ಅಂತೆ ಗುರು. ಇದಲ್ಲಿ ಹಂಗೆ ಆನೆ ಇತ್ತು ಗುರು. ನೋಡಿದ್ರೆ ರಿಯಲ್ ಅನಿಸ್ಬಿಡ್ತು ಗುರು. ನೀವೇನಾದರೂ ಗೌಡ್ಗೆರೆಗೆ ಹೋಗ್ಬೇಕು ಅಂದರೆ ಈ ದೇವಸ್ಥಾನಕ್ಕೆ ಹೋಗಲೇಬೇಕು. ಸಕ್ಕತ್ತಾಗೈತೆ ದೇವಸ್ಥಾನ ಮಾತ್ರ. ನೀವೆಲ್ಲರೂ ಒಂದ್ಸರಿ ಹೋಗಿ ಒಮ್ಮೆ ನೋಡ್ಕೊಬನ್ನಿ. ಆಂಜನೇಯ ದೇವಸ್ಥಾನ ಪಕ್ಕನೇ ಷಣ್ಮತ್ಮನ ದೇವಸ್ಥಾನ ಇತ್ತು. ಹಂಗೆ ಅಲ್ಲಿಗೂ ಹೋದ್ವಿ. ಗುರು ಇದು ಬಂದುಬಿಟ್ಟು ಆಂಜನೇಯ ದೇವಸ್ಥಾನ, ಷಣ್ಮತ್ಮ ದೇವಸ್ಥಾನ ಮುಗಿಸ್ಕೊಂಡು ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿದ್ವಿ. ಅಲ್ಲಿರೋ ಡಿಸೈನ್ಸ್ ಎಲ್ಲ ಭಾರಿ ಮಸ್ತಾಗಿದೆ ಗುರು. ನೀವು ಇಲ್ಲಿ ದೇವಸ್ಥಾನಕ್ಕೆ ಹೋಗಲೇಬೇಕು. ಗುರು ನಮ್ಮ ಅಣ್ಣರು ಆಂಜನೇಯ ಸ್ವಾಮಿಗೆ ದೀಪ ಬೆಳಗ್ತಾ ಇದ್ರು. ಅದನ್ನು ನೋಡ್ಕೊಂಡು ನಾನು ಅಲ್ಲೇ ಇದ್ದೆ. ಎಲ್ಲರೂ ಹೊರಟಿದ್ರು.
ದೀಪ ಬೆಳಗಾದ್ಮೇಲೆ ಸ್ವಲ್ಪ ಬೆಳಗ್ಗೆ ಬಿಟ್ಟು ಆಮೇಲೆ ಸೀದಾ ಹೊರಟ್ವಿ ಮೇಲ್ಗಡೆ ಶಿಲೆ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿರೋದು ಡೀಟೇಲ್ಸ್ ತೋರಿಸ್ತೀನಿ, ಬನ್ನಿ ನೋಡ್ಕೊಂಬರೋಣ. ಗುರು ನನಗಿನ್ನ ಮುಂಚೆ ಎಲ್ಲರೂ ಅದೇ ಬಿಟ್ಟು ನನ್ನನ್ನೇ ಹೋಗ್ತಿದ್ದಾರೆ ಗುರು. ಆಮೇಲೆ ತಡೆಯಿರಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ನಿಧಾನಕ್ಕೆ ಮೆಟ್ಲು ಹತ್ಕೊಂಡು ಸೀದಾ ಹೋಗ್ತಾನೆ ಇದ್ದೆ ಗುರು. ಅಲ್ಲಿಗೆ ಹೋಗಿ ನೋಡಿದ್ರೆ ಕಾಲು ಸಮಾನು ಬರ್ತಾಯಿಲ್ಲ. 161 ಅಡಿ ವಿಗ್ರಹ ಅಂತೆ. ನಾನೇ ನೋಡಿ ಸಿಂಕ್ ಆಗಿಬಿಟ್ಟೆ. ಅದು ಬಾಲನ ನೋಡಿ ಎಷ್ಟು ದಪ್ಪ ಇದೆ. ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಒಂದು ಶೂಟ್ ಮಾಡಿದೆ. ಅಲ್ಲಿಂದ ಬಿಟ್ವಿ. ಅಲ್ಲಿ ಬಿಟ್ಟು ಸ್ವಲ್ಪ ಹೊತ್ತಾದ್ಮೇಲೆ ಗೌಡ್ನಗೆರೆ ರೋಡಲ್ಲಿ ನವಿಲು ಕಾಣ್ತು. ಅದಕ್ಕೆ ನಾವೆಲ್ಲ ಹೋಗಿ ನವಿಲು ಹತ್ರ ಹೋದ್ವಿ. ಗುರು ಹಂಗೆ ಅನ್ಕೊಂಡು ಹೋದ್ವಿ ಗುರು. ಹತ್ರಕ್ಕೆ ಅದು ಹಂಗೆ ಗರಿಗಳ್ನೆಲ್ಲ ಮುಚ್ಚಿಬಿಡ್ತು. ಕಡುಕನ ಕಥೆಯ ಮುಗಿಸಿ ಕೊರಳ ನರವ ಕಡಿದು ಮುಗಿಸಿ ಇಂಚಿಂಚಾಗಿ ದೇಹ ಸೀಳಿ ನಡು ಬೀದಿಲಿ ನರಕ ತರಿಸಿ ಈಟದಂಗೆ ಹೊಸಕಿ ಬಿಡಲು ಬಿಸಿಯ ರಕ್ತ ಬಸಿತು ಬಿಡಲು ತುಂಡು ತುಂಡು ತುಂಡರಿಸಲು ತಪ್ಪುಗಳ ತಲೆ ಕಡಿಯಲು ಅಬ್ಬರಿಸುತ್ತ ಬೊಬ್ಬಿರಿಯುತ್ತ ಬಲಿಪೀಠ ಅಣಿ ಮಾಡಿರುವೆ. ನಾವು ಹೋಗಿ ಒಂದು 5 ನಿಮಿಷಕ್ಕೇನೆ ಪೂಜೆ ಸ್ಟಾರ್ಟ್ ಆಯಿತು. ಆ ಪೂಜೆನ ನೋಡ್ಕೊಂಡು ಅಲ್ಲೇ ನಿಂತ್ಕೊಂಡ್ವಿ ಎಲ್ಲರೂ ಅಲ್ಲೇ. ಆಮೇಲೆ ಅನ್ನ ಸಂಪರ್ಧನ ಐತೆ ಅಂತ ಹೇಳ್ಬಿಟ್ಟು ಅಲ್ಲೇ ನಿಂತ್ಕೊಂಡ್ವಿ. ಪೂಜೆ ಮುಗಿಸ್ಕೊಂಡು ಬಂದ್ವಿ ಗುರು. ಒಬ್ಬೊಬ್ಬರಿಗೆ ಅವಕಾಶ ಸಿಗಲ್ಲ. ಈ ವಿಡಿಯೋದಲ್ಲಿ ಕೊನೆವರೆಗೂ ನೋಡಿ. ಪೂಜೆ ಮುಗಿಸ್ಕೊಂಡು ಅಲ್ಲಿ ತೇರಿಂದು ರಥೋತ್ಸವ ಇತ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಎಲ್ಲರೂ ಹೂವು ಇಡ್ತಿದ್ರು. ಹೂವು ಇಸ್ಕೊಂಡಿದ್ದೀನಿ. ಹೂವು ಇಸ್ಕೊಂಡು ಇಲ್ಲಿ ಈ ಬಸವಂಗೆ ದುಡ್ಡೇ ನೋಡಿ ನಾನು ಸಿಂಕ್ ಆಗಿಬಿಟ್ಟೆ. ಇದು ಏನೋ ವಾಹನ ಅಂತೆ, ಅಲ್ಲಿ ಫುಲ್ಲು ಶ್ರೇಷ್ಠವಾಗಿದೆ ಅಂತೆ. ಎಲ್ಲರೂ ಕಾಲು ಮುಗೀತಾ ಇದ್ದರು ಗುರು. ಒಳಗೆ ಕ್ಯಾಮ್ರಾ ಅಲೋ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ನನ್ನ ಜೋಮ್ನಲ್ಲಿ ಫೋನ್ ಹಿಡ್ಕೊಂಡು ಅಲ್ಲಿರೋ ಸುತ್ತಮುತ್ತ ವೀಡಿಯೋ ಎಲ್ಲ ಮಾಡ್ಕೊಂಬಂದಿದ್ದೀನಿ. ಕೊನೆವರೆಗೂ ನೋಡಿ. ಕಾಡು ಮೇಡು ಬೆಟ್ಟ ಬಯಲೇ ಸುತ್ತಲೂ ತುಂಬಿವೆ ನನ್ನ ಅಮ್ಮ ನನಗಾಗಿ ಎಲ್ಲಿಯೂ ಕ್ಷೇಮವೇ. ಉಸಿರೇ ನನ್ನುಸಿರೇ ನೀನಮ್ಮ, ಉಸಿರೇ ಉಸಿರೇ ನನ್ನುಸಿರೇ ನನ್ನ. ಇಲ್ಲಿ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡು ಕಾಯನ್ನೇನಾದರೂ ಅಂಟ್ರಿಸಿದ್ರೆ ಬೇಗ ನೆರವೇರುತ್ತಂತೆ. ನಾನು ಅಂಟ್ರಿಸಿದ್ದೀನಿ, ಬನ್ನಿ ತೋರಿಸ್ತೀನಿ. ನನ್ನ ಕಾಯನ್ನು ಒಂದೇ ಸರಿಗೆ ಅಂಟ್ಕೊಂಡ್ಬಿಡ್ತು ಗುರು. ಆ ಕಾಯನ್ನು ಅಂಟ್ರಿಸಾದ್ಮೇಲೆ ನೋಡಿದ್ರೆ ಸುತ್ತಮುತ್ತ ಯಾರೂ ಇಲ್ಲ. ನನ್ನನ್ನೇ ಬಿಟ್ಟು ಅದೇ ಓಡೋಗ್ಬಿಟ್ಟಿದ್ದಾರೆ. ಅದಕ್ಕೆ ಎಲ್ಲೋದು ಅಂತ ಹೇಳ್ಬಿಟ್ಟು ನಾನು ನೋಡಿದ್ರೆ ಎಲ್ಲರೂ ಅಲ್ಲೋಗ್ತಿದ್ದಾರೆ ಮೇಲ್ಗಡೆ. ಅಲ್ಲಿ ಆ ದೇವಿ ಹತ್ರ ಹೋಗಿದ್ರು. ಆ ದೇವಿಯ ಹತ್ರ ಆದಮೇಲೆ ಎಲ್ಲರೂ ಅಲ್ಲೇ ಕೆಳಗೆ ಕುತ್ಕೊಂಡಿದ್ವಿ. ಕೆಳಗೆ ಕುತ್ಕೊಂಡು ಸುಸ್ತಾಗಿತ್ತು ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಮಾತುಕತೆ ಮಾಡ್ಕೊಂಡು ಸುಮ್ಮನೆ ಸುಸ್ತಾಗಿತ್ತು ಕುತ್ಕೊಂಡಿದ್ವಿ ನಾನು ನಮ್ಮಣ್ಣ ಅವರು. ಅನ್ನ ಸಂತರ್ಪಣೆಗೆ ಕುತ್ಕೊಂಡ್ವಿ. ನಮ್ಮ ಅಳಿಯ ಇದ್ಬಿಟ್ಟು ಸರಿಯಾಗಿ ಬಡಿಯೋ ಅಂದರೆ ಕ್ಯಾಮ್ರಾಗೆ ಆಯ್ ಅಂತ ಮಾಡಿ ಎಲ್ಲರೂ ಊಟ ಮಾಡ್ತಾಯಿದ್ರು. ಮಾಡೋದು ಮಟ್ಟೋದು ಎಲ್ಲ ಆಯಿತು ಅಂತ ಹೇಳ್ಬಿಟ್ಟು ಆಗಲೇ ನೈಟ್ 9 ಗಂಟೆ ಆಗಿತ್ತು. ಸೊ ಅದಕ್ಕೆ ಮನೆಗೆ ತಿರುಗಿ ವಾಪಸ್ ಬಂದ್ವಿ. ಇದು ಇವತ್ತಿನ ಬ್ಲಾಗ್.